ಇನ್ನು ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಕುರ್ಚಿ ಬಿಡೋದು ಪಕ್ಕನ. ಹಾಗಾದ್ರೆ ಸಿಎಂ ಕುರ್ಚಿಗೆ ಡಿಸೆಂಬರ್ ಡೆಡ್ ಲೈನ್. ಸಿದ್ದರಾಮಯ್ಯ ಪಾಲಿಗೆ ಡಿಸೆಂಬರ್ ಡೇಂಜರ್ ಮಂತ್. ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾಗ್ತಾರೆ. ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ಸದ್ಯ ನಾನು ಏನೂ ಮಾತನಾಡಲ್ಲ, ಮುಂದೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಹೈಕಮಾಂಡ್ನಿಂದಲೂ ಕೂಡ ಈ ಬಗ್ಗೆ ಸುಳಿವು ಸಿಕ್ಕಿದೆ. ಡಿಸೆಂಬರ್ ವರೆಗೂ ಬದಲಾವಣೆ ಇಲ್ಲ ಅಂತ ಕೈ ಕಮಾಂಡ್ ಹೇಳಿರೋದು. ಸಿದ್ದರಾಮಯ್ಯ ಕುರ್ಚಿ ಬಿಡೋದು ಪಕ್ಕನ. ಹಾಗಾದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸಿಎಂ ಕುರ್ಚಿಗೆ ಡಿಸೆಂಬರ್ ಡೆಡ್ ಲೈನ್ ಅಂತಾನೆ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಪಾಲಿಗೆ ಡಿಸೆಂಬರ್ ಡೇಂಜರ್ ತಿಂಗಳಾಗಬಹುದು. ಬಸವರಾಜ ಶಿವಗಂಗಾ ನಿಮಗೆಲ್ಲ ನೆನಪಿರಬಹುದು, ಕಳೆದ ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ, ಒಂದೆರಡು ಮೂರು ತಿಂಗಳಾಗಿರ್ಬೋದು, ಒಂದು 2 ತಿಂಗಳಾಗಿರ್ಬೋದು ಅಷ್ಟೇ, ಒಂದು ಮಾತನ್ನ ಹೇಳಿದ್ರು, ರಕ್ತದಲ್ಲಿ ಬೇಕಾದ್ರೆ ಬರೆದು ಕೊಡ್ತೀನಿ, ಸಿಎಂ ಬದಲಾಗೇ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ. ಅದಾದ ನಂತರ ಮಾತಾಡಬೇಡ್ರಪ್ಪ ಅಂತ ಹೇಳಿದ್ರು ಕೂಡ ಈಗ ಮತ್ತೊಮ್ಮೆ ಮಾತನಾಡಿದ್ದಾರೆ ಅದೇ ರೀತಿಯಾಗಿ. ಕೆಪಿಸಿಸಿ ಅಧ್ಯಕ್ಷತನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ವಿಷಯನ. ಫುಲ್ ಇದೆ ಅಲ್ಲ, ಖಾಲಿ ಇಲ್ಲ ಅನ್ನಲ್ಲ, ಖಾಲಿ ಆದಾಗ ಅದ್ರ ಹೆಸರು ಬರ್ತದೆ. ಅವಾಗ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ಬಸವಂತಣ್ಣಗೂ ಅರ್ಹತೆ ಇದೆ, ಅವರು ಆಗ್ಬೋದು. ಈಗ ಗೋಡಿಮಠ ಸ್ವಾಮಿ ಮುಂದಿನ ಸಿಎಂ ಆಗ್ತಾರೆ, ಎಂ ಬಿ ಪಾಟೀಲ್ರು ಅಂತೇಳಿ ಇವತ್ತು ಭವಿಷ್ಯ ನೋಡಿದ್ದಾರೆ. ಆಗಲಿ, ಕುರ್ಚಿ ಖಾಲಿ ಆದಮೇಲೆ ಯಾರು ಆಗ್ತಾರೆ ಅನ್ನೋದು ತಾವು ಕಾದು ನೋಡೋಣ. ಒಂದ್ಸರಿ ಹೇಳ್ಬಿಟ್ಟಿದ್ದೀನಿ, ಆಗ್ಲೆಲ್ಲ ಅದು ರಿಪೀಟ್ ಮಾಡೋದು ಬೇಡ. ಡಿಸೆಂಬರ್ ಆದಾಗ ಏನಾರು ಆಗಲಿಲ್ಲ ಅಂದ್ರೆ ಬಂದು ಕಾಣ್ರಿ, ಉತ್ತರ ಕೊಡ್ತೀನಿ. ಅದೇ ಹೇಳಿದೆ, ಉತ್ತರ ಕೊಟ್ಟೆ. ಕೆಪಿಸಿಸಿ ಅಧ್ಯಕ್ಷತನ ಖಾಲಿ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ. ಎಸ್, ಗಮನಿಸಿದ್ವಿ ಅಲ್ವಾ. ಈಗ ಬಸವರಾಜ ಶಿವಗಂಗಾ ಅವರಿದಾರಲ್ಲ, ಈ ಹಿಂದೆ ನಾನು ಈಗಾಗಲೇ ಹೇಳಿದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಬೇಕಾದರೆ ರಕ್ತದಲ್ಲಿ ಬರೆದು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಮಾತನಾಡಿದರು. ಆಗ ಹಂಗೆಲ್ಲ ಮಾತನಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಖರ್ಗೆ ಅವರು ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಅದಾದ ನಂತರವೂ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ, ಖಾಲಿ ಆಗುತ್ತೆ, ಆವಾಗ ಒಬ್ಬರು ಹಾಗೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ.